ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾನೊಂದು ಅಫಿಷಿಯಲ್ ಟ್ರಿಪ್ ಹೋಗ್ತಾ ಇದ್ದೀನಿ. ನನ್ನ ಫಸ್ಟ್ ಫ್ಲೈಟ್ ಜರ್ನಿ ಹೇಗಿರುತ್ತೆ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟ್ ವ್ಲಾಗ್ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ. ಎಲ್ಲ ಕೊಲೀಗ್ಸ್ ಎಲ್ಲ ಒಂದೇ ಕ್ಯಾಬಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಒಂದೇ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಈಗ ಅರೌಂಡ್ ಟೈಮ್ ಬಂದ್ಬಿಟ್ಟು 4 o'clock. ನಮ್ಮ ಫ್ಲೈಟ್ ಇರೋದು 6:30ಗೆ. ಸೊ ಕ್ಯಾಬ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದೀವಿ. ಲೆಟ್ಸ್ ಸಿ ಹೌ ದ ಜರ್ನಿ ವಿಲ್ ಗೋ. ನಾನಂತೂ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದಲ್ವಾ, ಹಾಗಾಗಿ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ನಾವು ಇವಾಗ ಏರ್ಪೋರ್ಟ್ ರೀಚ್ ಆದ್ವಿ. ಇದೊಂದು ಟರ್ಮಿನಲ್ 2, ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಅದರಲ್ಲೂ ಫಸ್ಟ್ ಟೈಮ್ ಟರ್ಮಿನಲ್ 2 ಹೋಗ್ತಾ ಇದ್ದೀನಿ. ಟರ್ಮಿನಲ್ 2 ಮಾತ್ರ ವಾವ್, ಸೂಪರ್ ಆಗಿದೆ. ಒಂಥರ ಸ್ವರ್ಗ ತರ ಇದೆ. ಯಾವುದೋ ಬೇರೆ ಕಂಟ್ರಿಲಿ ಇದೀವಿ ಅನ್ನೋ ತರ ಫೀಲ್ ಆಗ್ತಿದೆ. ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್. ಬೆಂಗಳೂರು ಯಾವುದಕ್ಕೂ ಕಮ್ಮಿ ಇಲ್ಲ ಬಿಡಿ. ವರ್ಲ್ಡ್ ಕ್ಲಾಸ್ ಬೆಸ್ಟ್ ಏರ್ಪೋರ್ಟ್. ಫುಲ್ ಗ್ರೀನರಿ ಇದೆ. ಒಳ್ಳೆ ಯಾವುದೋ ಗಾರ್ಡನ್ ಬಂದಿರೋ ತರ ಆಗ್ತಾ ಇದೆ ನನಗಂತೂ. ಸಖತ್ತಾಗಿದೆ ಮಾತ್ರ. ಏರ್ಪೋರ್ಟ್ ನೋಡ್ತಾ ಇದ್ರೆ ಸೂಪರ್. ಫುಲ್ ಗ್ರೀನರಿ, ಸಖತ್ತಾಗಿದೆ. ಏರ್ಪೋರ್ಟಿಗೆ ಬಂದಿದ್ದೀವಿ ಅಂದಮೇಲೆ ಫೋಟೋ ಶೂಟ್ ಮಾಡ್ತಾ ಇರೋಕ್ಕಾಗುತ್ತಾ? ಅಫ್ಕೋರ್ಸ್ ಮಾಡಲೇಬೇಕು. ಹಾಗಾಗಿ ಒಂದಷ್ಟು ಫೋಟೋಸ್ ತಗೊಂಡ್ವಿ. ಗ್ಯಾಲರಿ ತುಂಬ ತಗೊಂಡ್ವಿ ಅಂತ ಅನ್ಕೊಳ್ಳಿ. ತರ ಡಿಸೈನ್ ಆಗಿ ಎಲ್ಲ ಕಡೆ ಒಂದೊಂದು ಫೋಟೋ ತಗೊಂಡು ಹಂಗೆ ಹೋಗ್ತಾ ಇದ್ವಿ ಸುತ್ತ ಏರ್ಪೋರ್ಟ್ ನೋಡ್ಕೊಂಡು. ಟರ್ಮಿನಲ್ 2 ನೋಡಕ್ಕೆ ಬೇಕು ಅಂತ ಅನ್ಸುತ್ತೆ. ಟೈಮು ಅಷ್ಟು ಚೆನ್ನಾಗಿದೆ. ಬೆಸ್ಟ್. ಬೋರ್ಡಿಂಗ್ ಪಾಸ್ ಆಯಿತು, ಚೆಕ್ ಇನ್ ಆಯಿತು. ನಾವು ವಿ ಆರ್ ಗೋಯಿಂಗ್ ಟು ಸಿಟ್. ಬೇಗನೆ ಬಂದುಬಿಟ್ಟಿದ್ದೀವಿ. 2 ಎಲ್ಲ ಚೆಕ್ ಇನ್ ಆಯಿತು. ಸ್ವಲ್ಪ ಕುತ್ಕೊಂಡು ಡ್ರೆಸ್ ಮಾಡೋದಷ್ಟೇ. ಬೆಳಿಗ್ಗೆನೇ ನಿದ್ದೆ ಇಲ್ಲ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಸೊ ವಿಲ್ ಟೇಕ್ ಸಮ್ ರೆಸ್ಟ್. ಸೆಕ್ಯೂರಿಟಿ ಚೆಕ್ ಇನ್ ಆದ್ಮೇಲೆ ಒಂಥರ ಫೌಂಟೇನ್ ತರ ಮಾಡಿದ್ದಾರೆ. ಚೆನ್ನಾಗಿದೆ. ಇದಂತೂ ಸೂಪರ್ ಆಗಿದೆ. ಇಲ್ಲೊಂದಷ್ಟು ಫೋಟೋಸ್, ಎಲ್ಲೆಲ್ಲೂ ಫೋಟೋಸ್. ಇಲ್ಲೇನೋ ಇದೆ ನೋಡೋಣ ಅಂತ ಬಂದು. ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಮ್ಸ್ ಆ್ಯಂಡ್ ಹೆರಿಟೇಜ್ ಅಂತೆ. ಚೆನ್ನಾಗಿದೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ. ಕಂಚು, ಆಂಜನೇಯ, ಮಾದನಿಕ. ಇದು ರಾಮ, ಜೈ ಶ್ರೀರಾಮ್. ಇದು ರಾಮ, ರಾಮ. ಇದು ನಮ್ಮನೆ ದೇವರು. ನೆಡುಕೊಂಡ ಒಳ ವೆಂಕಟರಮಣ ಗೋವಿಂದ ಗೋವಿಂದ. ಚಂದ್ರಶೇಖರ, ವಿಷ್ಣು, ಮಾಣಿಕ್ಯ ಚಕ್ರ, ದೇವಿ, ಚಂದ್ರಶೇಖರ. ಇಲ್ಲೊಂದು ಆಂಜನೇಯ ಇದೆ, ತಗೊಳ್ಬಿಟ್ಟಿದ್ದಾರೆ. ರಾಮಾನುಜ, ಗಣೇಶ. ಈ ಟರ್ಮಿನಲ್ 2 ನೋಡೋಕ್ಕೆ ಅಂತಲೇ ಏರ್ಪೋರ್ಟಿಗೆ ಬರಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಟರ್ಮಿನಲ್ 2. ಇಲ್ಲೆಲ್ಲ ಒಂದು ಸ್ವಲ್ಪ ಡಿಸೈನ್ ಥರ ಮಾಡಿದ್ದಾರೆ. ಇಲ್ಲಿಂದ ಮುಂದೆ ಫುಲ್ ಶಾಪಿಂಗ್ ಸೆಂಟರ್ಸ್ ಇದೆ, ಅಂದರೆ ಶಾಪ್ಸ್ ಇದೆ. ಶಾಪ್ ಮಾಡೋಕ್ಕೆ ಏನು ಬೇಕಾದರೂ ತೊಗೋಬೋದು. ಆ್ಯಂಡ್ ಫುಡ್ ಎಲ್ಲ ಅವೈಲಬಿಲಿಟಿ ಇದೆ. ಆ್ಯಂಡ್ ಲಾಂಜ್ ಇದೆ. ನಾವಲ್ಲೆಲ್ಲ ಏನು ಹೋಗಲಿಲ್ಲ. ಹಾಗೆ ಎಲ್ಲ ಕಡೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ತುಂಬ ಬೇಗ ಬಂದಿರೋದ್ರಿಂದ ಎಲ್ಲಾದರೂ ಒಂದು ಕಡೆ ಕುತ್ಕೊಳ್ಳೋಣ ಅಂದ್ಬಿಟ್ಟು, ಗೇಟ್ ಹತ್ರನೇ ಕುತ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಗೇಟ್ ನಂಬರ್ ಬಂದ್ಬಿಟ್ಟು D13. ನಾವು ಬುಕ್ ಮಾಡಿರೋ ಫ್ಲೈಟ್ ಏರ್ ಇಂಡಿಯಾ ಫ್ಲೈಟ್. ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಮೀಲ್ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಫುಡ್ ಎಲ್ಲ ಹೇಗಿರುತ್ತೆ ಅಂತ ಕೂಡ ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ. ಫ್ಲೈಟ್ ಒಳಗಡೆ ಹೇಗಿರುತ್ತೆ, ಫುಡ್ ಹೇಗಿರುತ್ತೆ ಎಲ್ಲಾನು ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ಬಿಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ? ಅಲ್ಲಿ ಕಾಣ್ತಿದ್ಯಲ್ಲ, ಅದೇ ನಮ್ಮ ಫ್ಲೈಟು. ಟೈಮ್ ಆಗೋಗ್ಬಿಟ್ಟಿದೆ. ಬೇಗ ಬಂದ್ವಿ. ಇವಾಗ ಲೇಟಾಗಿ ಹೋಗ್ತಾ ಇದ್ದೀವಿ. ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ. ಹಾಗಾಗಿ ಟೈಮ್ ಆಗೋಯ್ತು. ಟೈಮ್ ನೋಡ್ಲೇ ಇಲ್ಲ. ಸೊ ಹೋಗೋಣ ಬನ್ನಿ. ಫ್ಲೈಟ್ ಒಳಗಡೆ ಹೇಗಿರುತ್ತೆ ಏರ್ ಇಂಡಿಯಾ ಫ್ಲೈಟ್? ತುಂಬಾ ಚೆನ್ನಾಗಿತ್ತು ಫ್ಲೈಟ್. ನಂಗಂತೂ ತುಂಬಾ ಇಷ್ಟ ಆಯ್ತು. ಇಷ್ಟ ಆಗ್ಲೇಬೇಕು, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ. ತುಂಬಾ ಚೆನ್ನಾಗಿದೆ.
ಸೊ ಸ್ವಲ್ಪ ಲೈಟಾಗಿ ಭಯ ಇತ್ತು ನನಗೂನು. ಫ್ಲೈಟ್ ಒಳಗಡೆಯಿಂದ ಸನ್ರೈಸ್ ಕಾಣಿಸ್ತು. ಸನ್ರೈಸ್ ನೋಡೋದೇ ಒಂಥರ ಖುಷಿ. ಇನ್ನು ಫ್ಲೈಟ್ ಒಳಗಡೆಯಿಂದ ಸನ್ರೈಸ್ ನೋಡೋದು ಅಂದ್ರೆ ಇಟ್ ವಾಸ್ ಸೋ ಗುಡ್. ತುಂಬಾ ಚೆನ್ನಾಗಿತ್ತು. ಇವಾಗ ಮೀಲ್ ಬಂತು. ಮೀಲಲ್ಲಿ ಯೋಗರ್ಟ್, ಬನ್, ಬಟರ್, ಕಟ್ಲರಿ, ಒಂದು ವಾಟರ್ ಬಾಟಲ್, ಹಾಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಆ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ಉಪ್ಮಾ, ಇಡ್ಲಿ, ವಡಾ, ಸಾಂಬಾರ್ ಇದೆ. ಚೆನ್ನಾಗಿತ್ತು. ಓಕೆ, ಫುಡ್ ವಾಸ್ ಓಕೆ. ಏನು ಅಷ್ಟು ಚೆನ್ನಾಗಿಲ್ಲ ಅಂತಾನು ಏನಿಲ್ಲ. ನನಗೆ ಯೋಗರ್ಟ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ತಿಂದಿಲ್ಲ, ಬಿಟ್ಬಿಟ್ಟೆ. ಓಕೆ, ಫುಡ್ ವಾಸ್ ಓಕೆ. ಫೈನಲಿ ವಿ ರೀಚ್ ಟು ಡೆಲ್ಲಿ ಏರ್ಪೋರ್ಟ್. ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಆದ್ರೆ ಇಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ಇದೆ. ನಮಗೆ ಬ್ಯಾಂಗ್ಳೂರಲ್ಲಿ ಗೊತ್ತಲ್ಲ, ಬ್ಯಾಂಗ್ಳೂರಲ್ಲಿ ಇರೋರಿಗೆ ಅಷ್ಟು ಚಳಿಗಿರೋದು ತುಂಬಾನೇ ಕಷ್ಟ. ನೋಡೋಣ ಹೇಗೆ ಸರ್ವೈವ್ ಆಗ್ತೀನಿ ನಾನಲ್ಲಿ ಅಂತ. ಡೆಲ್ಲಿ ಏರ್ಪೋರ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಇಟ್ ವಾಸ್ ಓಕೆ, ಚೆನ್ನಾಗಿತ್ತು. ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಡೆಲ್ಲಿಲಿ ಆಲ್ರೆಡಿ ರೂಮ್ ಬುಕ್ ಆಗಿದೆ. ಇಲ್ಲಿಂದ ಅರೌಂಡ್ 8 to 10 ಕಿಲೋಮೀಟರ್ಸ್ ಇದೆ ಏರ್ಪೋರ್ಟ್ ಇಂದ ರೂಮ್ಗೆ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ಮೇ ಬಿ ರೂಮ್ ಟೂರ್ ಇರುತ್ತೆ, ಅಥವಾ ಡೆಲ್ಲಿ ನಾವೇನೇನು ಮಾಡಿದ್ವಿ ಅಂತ ಇರುತ್ತೆ. ಸೊ ಕೀಪ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.